ಸ್ಟ್ರೈಟ್ ಉಂಟಾಗುತ್ತೆ ತೋರಿಸ್ಕೊಡ್ತಿದ್ದಾರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ಶೃಂಗೇರಿಲಿದ್ದೀವಿ. ಬೆಳಿಗ್ಗೆನೇ ಎದ್ದು ಬೇಗ ರೆಡಿಯಾಗಿ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೊರಡಬೇಕು. ನಾವು ರಾತ್ರಿ ಶೃಂಗೇರಿಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಬೆಳಿಗ್ಗೆ ರೆಡಿಯಾಗಿದ್ದೀವಿ. ಹಾಗೆಯೇ ಇನ್ನೊಂದು ಸ್ಪೆಷಲ್ ಏನಂದರೆ ಇವತ್ತು ನಮ್ಮ ಆ್ಯನಿವರ್ಸರಿ ದಿನ ನಾವು ದೇವ್ರ ಸನ್ನಿಧಾನದಲ್ಲಿರೋದು ನನಗಂತೂ ತುಂಬಾ ಖುಷಿ ಅನಿಸ್ತಿದೆ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ನಿಮಗೂ. ಥ್ಯಾಂಕ್ ಯು. ಗ್ರೀಷ್ಮ, ನಾನು ನೆಕ್ಸ್ಟ್ ಪ್ಲೇಸ್ ಯಾವುದ್ರಿ? ಸಿಗಂದೂರು ಚೌಡೇಶ್ವರಿ. ನಾವೀಗ ಶೃಂಗೇರಿಯಿಂದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಶೃಂಗೇರಿಯಿಂದ ಸಿಗಂದೂರು ಚೌಡೇಶ್ವರಿಗೆ 134 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ 3:15 3:15 ಗಂಟೆ ಟೈಮ್ ಆಗುತ್ತೆ ಹೋಗೋ ತನಕ. ನಾವು ಅಂದಿವೆ ಹೋಗ್ಬೇಕಾದ್ರೆ ರೂಟ್ ಮಿಸ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಗೂಗಲ್ ಮ್ಯಾಪ್ನ ಆನ್ ಮಾಡಿಕೊಂಡು ಅನ್ವಿಕ್ ಮತ್ತು ಗ್ರೀಷ್ಮ ಹೇಳ್ತಾ ಇದ್ದಾರೆ ಅವ್ರ ಪಪ್ಪಂಗೆ ಯಾವ ಕಡೆಯಿಂದ ಹೋಗಬೇಕು ಅಂತ. ಹಾಗೆಯೇ ಅಂದಿವೆ ತಿಂಡಿ ತಿನ್ಕೊಂಡು ಹೊರಡಬೇಕು. ಅಂದಿವೆ ಹೋಗ್ಬೇಕಾದ್ರೆ ರೋಡ್ಗೊಂದು ಚಿಕ್ಕದು ಮರ ಬಿದ್ದು ರೋಡ್ ಬ್ಲಾಕ್ ಆಗಿತ್ತು. ಅದನ್ನು ದೊರೆಯವರೇ ಸೈಡಿಗೆ ತಳ್ಳಿ ಅದಾದಮೇಲೆ ರೋಡ್ ಕ್ಲಿಯರ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಅಲ್ಲಿಂದ. ಹೋಗ್ತಾ ದಾರಿ ಮಧ್ಯದಲ್ಲೇ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಸ್ವೀಟ್ ಬನ್ ಮತ್ತು ಸಾಗು ಚಟ್ನಿ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಸ್ವೀಟ್ ಬನ್ ಮಾಡ್ತೀವಲ್ವ ಅದೇ ರೀತಿ ಇತ್ತು ಟೇಸ್ಟು. ಈಗ ಆನ್ ದಿ ವೇ ಕೊಲ್ಲೂರ್ಗೆ ಹೋಗ್ತಾ ಇದ್ದೀವಿ. ಕೊಲ್ಲೂರು ಮುಗಿಸ್ಕೊಂಡು ಅದಾದಮೇಲೆ ಸಿಗಂದೂರ್ಗೆ ಹೋಗೋಣ ಅಂತ. ಮೊದಲು ಸಿಗಂದೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಫಸ್ಟ್ ಕೊಲ್ಲೂರಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಸಿಗಂದೂರ್ಗೆ ಹೋಗಿ ಆ ಸೈಡಿಂದ ಜೋಗ್ ಫಾಲ್ಸ್ಗೆ ಹೋಗಿ ಅದಾದಮೇಲೆ ಬೇರೆ ಪ್ಲ್ಯಾನ್ ನೋಡೋಣ ಅಂತ. ಅದಕ್ಕೋಸ್ಕರ ಈಗ ಕೊಲ್ಲೂರ್ಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಯಿಂದ ಕೊಲ್ಲೂರ್ಗೆ ಹೋಗ್ಬೇಕಂದ್ರೆ 110 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗುತ್ತೆ. ಅಂದರೆ 2.5 ಅವರ್ ಜರ್ನಿ ಆಗುತ್ತೆ. ನಾವಿವಾಗ ಕೊಲ್ಲೂರ್ಗೆ ಬಂದು ತಲುಪಿದ್ವಿ. ಬೆಳಿಗ್ಗೆನೇ ಬೇಗ ಹೊರಟಿದ್ರಿಂದ ಬೆಳಗಿನ ಪೂಜೆಗೆ ನಾವು ಕೊಲ್ಲೂರ್ಗೆ ರೀಚ್ ಆಗ್ತಾ ಇದ್ದೀವಿ. ಹಾಗೆಯೇ ಫಸ್ಟು ಇಲ್ಲಿ ಪಾರ್ಕಿಂಗ್ಗೆ ಅಂತ ಹೇಳಿದ್ರು, ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಫಸ್ಟು ದೇವಸ್ಥಾನ ದೂರ ಆಗುತ್ತೆ ಅನ್ನೋ ಹತ್ರದಲ್ಲೇ ನಿಯರಲ್ಲಿ ಪಾರ್ಕ್ ಮಾಡ್ಕೊಳ್ಳೋಣ ಇನ್ನೊಂದಿರ್ಬೋದು ಅಂತ ಮುಂದೆ ಹೋಗ್ತಾ ಇದ್ದೀವಿ. ಅದು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ಜೊತೆಗೆ ಅಲ್ಲಿಂದ ಇನ್ನೂ ಫ್ರಂಟಿಗೆ ಬಂದರೆ ಅಂದರೆ ದೇವಸ್ಥಾನಕ್ಕೆ ಹತ್ರದಲ್ಲೇ ಇನ್ನೊಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇತ್ತು. ಅದಕ್ಕೆ ಅಲ್ಲೋಗಿ ಪಾರ್ಕ್ ಮಾಡಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೆಲವು ವರ್ಷ ಆದಮೇಲೆ ಈ ಕೊಲ್ಲೂರು ಮೂಕಾಂಬಿಕೆ ದೇವ್ರ ದರ್ಶನಕ್ಕೆ ಅಂತ ಬಂದಿರೋದು. ಜೊತೆಗೆ ನಮ್ಮ ಮನೆ ದೇವರು ಮೂಗ್ಮಾರಮ್ಮ, ಅದರ ಮೂಲ ದೇವರು ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು. ಈಗ ನಾವು ನಮ್ಮ ಆ್ಯನಿವರ್ಸರಿ ದಿನ ಇಲ್ಲಿಗೆ ಬಂದಿರೋದಂತೂ ತುಂಬಾ ಖುಷಿ ಅನಿಸ್ತಿದೆ. ಮನೆ ದೇವ್ರ ದರ್ಶನ ಮಾಡ್ತಾ ಇದ್ದೀವಿ ಅಂತ ಒಂದು ಫೀಲಿಂಗು, ಬ್ಲೆಸ್ಡ್ ಫೀಲಿಂಗ್ ಅನಿಸ್ತಾ ಇದೆ. ಜೊತೆಗೆ ಅವತ್ತು ಯಾಗಗಳು ಮತ್ತು ಹೋಮಗಳನ್ನ ಮಾಡ್ತಾಯಿದ್ರು. ಚಂಡಿಕಾ ಯಾಗ ಮತ್ತು ಚಂಡಿಕಾ ಹೋಮಗಳನ್ನ ಮಾಡ್ತಾಯಿದ್ರು.
ಈಗ ನಾವು ಮೂಕಾಂಬಿಕೆ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಳ್ತಾ ಇದ್ದೀವಿ. ಪ್ರಸಾದ ತೊಗೊಂಡು ಅಲ್ಲಿಂದ ಊಟದ ಹಾಲ್ ಕಡೆ ಹೊರಡಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಕಾಮನ್ ಆಗಿ ಈ ಸೈಡ್ ಇರುವಂಥ ದೇವಸ್ಥಾನಗಳಲ್ಲಿ ಗರ್ಭಗುಡಿ ಹತ್ರ ಫೋಟೋ ಮತ್ತು ವೀಡಿಯೋಸ್ನ ಮಾಡೋದಕ್ಕೆ ಪರ್ಮಿಷನ್ ಇರಲ್ಲ. ಹೊರಗಡೆ ಎಲ್ಲ ವೀಡಿಯೋಸ್ ಮಾಡ್ಕೋಬೋದು, ಆದರೆ ಗರ್ಭಗುಡಿ ಹತ್ರ ಮತ್ತು ಒಳಗಡೆ ದೇವಸ್ಥಾನದ ಒಳ ಆವರಣ ಇರುತ್ತಲ್ಲ ಅಲ್ಲೆಲ್ಲ ಫೋಟೋಸ್ಗೆ ಅಲೋ ಇರಲಿಲ್ಲ. ಅದರಿಂದ ಅಲ್ಲೆಲ್ಲೂ ಮಾಡಿಲ್ಲ, ಹೊರಗಡೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ. ಅದಾದಮೇಲೆ ಈಗ ನಾವು ಊಟದ ಹಾಲ್ ಕಡೆ ಹೋಗ್ತಾ ಇದ್ದೀವಿ. ಊಟದ ಹಾಲು ತುಂಬಾ ದೊಡ್ಡದಿದೆ, ಜೊತೆಗೆ ತುಂಬ ದೂರ ಇತ್ತು. ಅಂದರೆ ಎಷ್ಟೊಂದು ಕ್ಯೂಗಳು, ಅಂದರೆ ತುಂಬ ರಶ್ ಆದರೆ ಜನರುಗಳಿಗೆ ತುಂಬ ವ್ಯವಸ್ಥೆಗಳನ್ನ ಮಾಡಿದ್ರು. ಅದೆಲ್ಲ ಫುಲ್ ಖಾಲಿ ಇದ್ದಿದ್ದರಿಂದ ಫುಲ್ಲು ಸುತ್ಕೊಂಡು ಕೊನೆಗೆ ಹೋಗಿ ಊಟದಲ್ನ ತಲುಪಿದ್ವಿ. ಆವಾಗ ನಾನು ಇದಕ್ಕಿಂತ ಮುಂಚೆ ಬಂದಿದ್ದಾಗ ಹೊರಗಡೆ ಬಾಳೆ ಎಲೆ ಊಟನ ಕೊಡ್ತಾಯಿದ್ರು ಕೊಲ್ಲೂರು ಮೂಕಾಂಬಿಕೆಯಲ್ಲಿ. ಆದರೆ ಈ ಸಲ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಒಳಗಡೆ. ನಮ್ಮದು ಅನ್ವೇಕ್ ಊಟ ಹೆಂಗಿದೆ ಗ್ರೀಷ್ಮಾ? ಎಲ್ಲರೂ ಪ್ರಸಾದ ತಿಂತಾ ಇದ್ದೀವಿ. ಇನ್ನೊಂದೇನೆಂದರೆ ಇದನ್ನು ಕೊಲ್ಲಾಪುರ ಅಂತಲೂ ಕರೀತಾರೆ. ಜೊತೆಗೆ ಇಲ್ಲಿ ದೇವ್ರ ವಿಗ್ರಹನ ಪಂಚಲೋಹದಿಂದ ಮಾಡಿದ್ದಾರೆ. ಈ ಕೊಲ್ಲೂರು ಮೂಕಾಂಬಿಕೆ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಅಂತ ಕರೀತಾರೆ. ಈಗ ನಾವು ಸಿಗಂದೂರಿಗೆ ಬಂದಿದ್ದೀವಿ. ಸಿಗಂದೂರಲ್ಲಿರೋದು ಚೌಡೇಶ್ವರಿ ದೇವಿ. ಸಿಗಂದೂರು ಚೌಡೇಶ್ವರಿ ದೇವಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿದೆ. ಜೊತೆಗೆ ಇದು ಕೊಲ್ಲೂರಿಂದ ನಾವು ಸಿಗಂದೂರ್ಗೆ ಏನಾದರೂ ಬರ್ತೀವಿ ಅಂದರೆ 50 ಕಿಲೋಮೀಟರ್ಸ್ ಆಗುತ್ತೆ, ಅಂದರೆ 1.5 ಅವರ್ ಜರ್ನಿ ಆಗುತ್ತೆ. ಹಾಗೆಯೇ ಸಾಗರದಿಂದ ಏನಾದರೂ ನಾವು ಸಿಗಂದೂರಿಗೆ ಬರ್ತೀವಿ ಅಂದರೆ 40 ಕಿಲೋಮೀಟರ್ಸ್ ಆಗುತ್ತೆ. ಶರಾವತಿ ದಡದಲ್ಲಿ ಈ ದೇವರ ವಿಗ್ರಹ ಸಿಕ್ಕಿದೆ ಅಂತ ಹೇಳ್ತಾರೆ. ನಾವು ಇಲ್ಲಿಗೆ ರೋಡ್ ಮೂಲಕನೂ ಬರ್ಬೋದು ಅಥವಾ ಲಾಂಚರ್ ಮೂಲಕನೂ ಕೂಡ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಎರಡು ರೀತಿಯಾದಂಥ ವ್ಯವಸ್ಥೆಗಳಿರುತ್ತೆ. ಅಂದರೆ ಟೈಮಿಂಗ್ಸ್ ನೋಡಿಕೊಂಡು ನಾವು ಬರಬೇಕು. ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಲಾಂಚರ್ ಮೂಲಕ ನಾವು ಸಾಗರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದು ಶರಾವತಿ ನದಿ. ನಾವು ಹೋಗಿದ್ದ ಟೈಮ್ಗೆ ಒಂದು ಲಾಂಚರ್ ಆಲ್ರೆಡಿ ಬಂದಿತ್ತು ಮತ್ತು ಅಲ್ಲಿ ವೆಹಿಕಲ್ಸ್ ಕೂಡ ಫಿಲ್ ಆಗ್ತಾ ಇತ್ತು. ಒಂದು 10 ಮಿನಿಟ್ಸ್ ಬಿಫೋರ್ ಬಂದಿದ್ರೆ ಆ ಲಾಂಚರಲ್ಲೇ ನಾವು ಹೋಗ್ಬೋದಿತ್ತು, ಅಂದರೆ ಜಸ್ಟ್ ಮಿಸ್ ಆಯಿತು. ಈಗ ನಾವು ಇನ್ನೊಂದು ಲಾಂಚರ್ ಬರೋ ತನಕ ವೆಯ್ಟ್ ಮಾಡ್ತಿದ್ದೀವಿ. ಒಂದು 20 to 25 ಮಿನಿಟ್ಸಲ್ಲಿ ಇನ್ನೊಂದು ಲಾಂಚರ್ ಬರುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಲಾಂಚರ್ ಬಂತು, ನಮ್ಮ ಕಾರ್ನು ಕೂಡ ಒಳಗಡೆ ಹಾಕಬೇಕು. ಅದಕ್ಕಿಂತ ಮೊದಲು ಅಲ್ಲಿರೋ ವೆಹಿಕಲ್ಸ್ಗಳೆಲ್ಲ ಹೊರಗಡೆ ಬರಬೇಕು. ಜೊತೆಗೆ ಜನರುಗಳು ಕೂಡ ಅಲ್ಲಿರೋರು ಹೊರಗಡೆ ಬರ್ತಾ ಇದ್ದಾರೆ. ಈ ಕಡೆಯಿಂದ ಆ ಸೈಡ್ ಹೋಗೋರು, ಅಂದರೆ ಸಾಗರಕ್ಕೆ ಹೋಗೋರು ಕೂಡ ಹೋಗ್ತಾ ಇದ್ದಾರೆ. ಒಂದು ವ್ಯವಸ್ಥೆಗಳು ಯಾವ ರೀತಿ ಇತ್ತು ಅಂತಂದರೆ ಯಾರಿಗೂ ಕೂಡ ತಾಳ್ಮೆ ಅನ್ನೋದೇ ಇರಲಿಲ್ಲ. ನಂಗೊಂದು ಕ್ಷಣ ತುಂಬಾ ಭಯ ಅನಿಸ್ತಿತ್ತು. ಅಂದರೆ ನಾವು ಕಾರನ್ನ ರಿವರ್ಸ್ ಮಾಡೇ ತೊಗೊಂಡೋಗ್ಬೇಕಿತ್ತು, ಯಾಕೆಂದರೆ ಆ ಸೈಡ್ ಹೋಗಿ ತಲುಪಿದಾಗ ಡೈರೆಕ್ಟ್ ಹೋಗೋದಕ್ಕೆ ಈಸಿ ಆಗಲಿ ಅನ್ನೋದಕ್ಕೆ ಎಲ್ಲ ವೆಹಿಕಲ್ಸ್ನು ಕೂಡ ರಿವರ್ಸ್ ತೊಗೊಂಡೇ ಲಾಂಚರ್ ಒಳಗಡೆ ತೊಗೊಂಡೋಗ್ಬೇಕಿತ್ತು. ಗಾಡಿನ ರಿವರ್ಸ್ ತೊಗೊಂಡು ಲಾಂಚರ್ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು, ಅಥವಾ ಯಾರಾದರೂ ಒಬ್ಬರು ಗೈಡ್ ಮಾಡಬೇಕು, ಈ ರೀತಿ ಬನ್ನಿ, ಈ ರೀತಿ ಹೋಗಿ, ಸ್ಲೋ ಮಾಡಿ ಅಂತ. ನನಗಂತೂ ಲಾಂಚರ್ ಒಳಗಡೆ ನಮ್ಮ ಕಾರ್ನ ಪಾರ್ಕ್ ಮಾಡೋ ತನಕ ತುಂಬಾ ಭಯ ಅನಿಸ್ತಾ ಇತ್ತು. ಈಗ ಲಾಂಚರಲ್ಲಿ ಸಾಗರದ ಕಡೆ ಹೋಗ್ತಾ ಇದ್ದೀವಿ. ಮೂವ್ ಆಯ್ತಾಯ್ತು ಅಂತಲೂ ಗೊತ್ತಾಯ್ತಾ ಇಲ್ಲ, ಫುಲ್ ಸ್ಲೋ ಆಗಿ ಹೋಗ್ತಿದೆ. ಚೆನ್ನಾಗಿದೆ. ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಂದರೆ ಲಾಂಚಲ್ಲಿ ಫಸ್ಟ್ ಟೈಮ್ ನಾವೆಲ್ಲ ಹೋಗ್ತಿದ್ದು, ಅಂದರೆ ದೊರೆಯವರು ಹೋಗಿದ್ರು, ನಾನು ಮತ್ತು ಮಕ್ಕಳು ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ಗ್ರೀಷ್ಮ ಮತ್ತು ಅನ್ವಿಕ್ ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ಬಂದರು ಲಾಂಚಲ್ಲಿ.
ಹಾಗೆಯೇ ಈ ಲಾಂಚಲ್ಲಿ 2 ಬಸ್ಸಸ್ ಮತ್ತು 5ರಿಂದ 6 ಕಾರ್ನ ಪಾರ್ಕ್ ಮಾಡ್ಬೋದು. ಜೊತೆಗೆ ಮೋಟಾರ್ ಬೈಕ್ಸು ಮತ್ತು ಪ್ಯಾಸೆಂಜರ್ಸ್ ಮಾಮೂಲಿ ಜನರುಗಳನ್ನು ಕೂಡ ಕ್ಯಾರಿ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಈಗ ನಾವು ಲಾಂಚಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು ಇವರೆಲ್ಲರೂ ಕೂಡ ಲಾಂಚಿಂದ ಹೊರಗಡೆ ಹೋಗ್ತಾ ಇರೋರು ಎಷ್ಟು ಜನ ಇದ್ದಾರೆ ಅಂತ. ಈಗ ಇಲ್ಲಿಂದ ಹೊರಟು ನೆಕ್ಸ್ಟ್ ನಾವು ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ. ಸಾಗರದಿಂದ ಜೋಗ್ ಫಾಲ್ಸ್ಗೆ ಹೋಗ್ತೀವಿ ಅಂದರೆ 30 ಕಿಲೋಮೀಟರ್ಸ್ ಇದೆ. ಈಗ ನಾವು ಜೋಗ್ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಜೋಗ್ ಫಾಲ್ಸ್ನ ಗೇರ್ ಸೊಪ್ಪಿನ ಜಲಪಾತ ಅಥವಾ ಜೋಗದ ಗುಂಡಿ ಅಂತಾನೂ ಕರೀತಾರೆ. ಇದು ಇಂಡಿಯಾದ 2ನೇ ಅತಿ ಎತ್ತರವಾದಂಥ ಜಲಪಾತ. ಇದು ಶಿವಮೊಗ್ಗ ಜಿಲ್ಲೆ ಕಾರ್ಗಿಲ್ ಪಟ್ಟಣದಲ್ಲಿದೆ. ಜೋಗ್ ಜಲಪಾತಕ್ಕೆ ಸುಸ್ವಾಗತ. ಜೋಗ್ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್. ಇವೇನ್ರ ತೋರಿಸ್ಕೊಡ್ತಾ ಇದ್ದಾರೆ. ತೋರಿಸ್ತಾ ಇದ್ದೀರಾ ಅವನ್ಗೆ? ನೋಡ್ದಪ್ಪ. ಜೋಗ್ ಫಾಲ್ಸಲ್ಲಿ ಶರಾವತಿ ನದಿ ಹರಿಯೋದು. ಹಾಗೆಯೇ ಈ ಶರಾವತಿ ನದಿ ರಾಜ, ರಾಣಿ, ರಾಕೆಟ್, ರೋರರ್ ಅನ್ನೋಂಥ ಒಂದು 4 ಜಲಪಾತನೂ ಕೂಡ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ನೀವಿಲ್ಲಿ ನೋಡ್ಬೋದು. ಬೆಸ್ಟ್ ಟೈಮ್ ಯಾವುದು ಅಂತಂದರೆ ಇದಕ್ಕೆ ಜೋಗ್ ಫಾಲ್ಸ್ ವಿಸಿಟ್ ಮಾಡೋದಕ್ಕೆ ಜೂನ್ ಟು ಸೆಪ್ಟೆಂಬರ್. ಆವಾಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಫಾಲ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಫಾಲ್ಸ್ ನೋಡ್ಕೊಂಡು ಈಗ ನಾವು 1 ಅವರ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಸ್ಟೇ ಆಗೋಣ ಅಂತ. ಇದಿಷ್ಟು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆಗಿತ್ತು ಅಂತ ಹೇಳ್ತಾ, ಹಾಗೆಯೇ ಇವತ್ತು ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ಗ್ರೀಷ್ಮ, ಅನ್ವಿಕ್ ಇಬ್ಬರು ಒಂದು ಸ್ಮಾಲ್ ಸರ್ಪ್ರೈಸ್ ಕೊಟ್ಟರು. ತುಂಬಾ ಖುಷಿ ಅನಿಸ್ತು. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಮೀಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.